ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಕಾರ್ತಿಕ್ ಮೈಸೂರಿಂದ. ಸ್ನೇಹಿತರೆ, ಆ್ಯಸ್ ಯೂಶ್ವಲ್ ಆಗಿ ನಾನು ಬಂದಿದ್ದೀನಿ. ಸೊ ನನ್ನ ಶಿವಲಿಂಗೇಗೌಡ ಪಾರ್ಟ್ ಟೈಮ್ ಸ್ಪೀಕರ್ ಆಗಿ ಕೂತಿದ್ರು. ಇನ್ನೆಲ್ಲ ಪಾರ್ಟ್ ಟೈಮ ಶಿವಲಿಂಗೇಗೌಡ್ರೆ, ನೀನು ಯಾವಾಗ ನಮಗೆ ಅನ್ಯಾಯ ಮಾಡಿ ದುರಾಂಕಾರದಲ್ಲಿ ಏನೋ ಮಂತ್ರಿಗಿರಿ ಆಗ್ಬಿಡ್ತೀನಿ ಅಂತ ಹೋದೆ. ಈಗ ಶಾಸಕನೂ ಅಷ್ಟೇ, ನೀನು ಪಾರ್ಟ್ ಟೈಮೇ. ಪಾಪ ಅಲ್ಲಿ ಹೇಳ್ತಾನೆ ಶಿವಲಿಂಗೇಗೌಡ ಅಶೋಕ್ಗೆ, ಹಲೋ ಲೆಕ್ಕದ ಲಿಂಗೇಗೌಡ್ರೆ, ಇದು ಪಂಚನ ಕೊಡ್ಕೊಂಡು ಇದನ್ನು ಕೊಡ್ಕೊಂಡು ದೇವೇಗೌಡರು ಕುಟುಂಬ ಬೈಕೊಂಡು ಹೋದಂಗೆ ಇಲ್ಲಿ ರೇವಣ್ಣ ಇದ್ದಿದ್ರೆ ನೀನು JDS ಬಿಡೋಂಗೆ ನಾನು ಯಾಕೆ ಬಿಡ್ತಿದ್ದೆ? ರೇವಣ್ಣನಿಂದ JDS ಬಿಟ್ಟೆ ಅಂದಲ್ಲ, ಮತ್ತು ಯಾಕೆ 3 ಸಲ ಯಾಕಪ್ಪ ಅಲ್ಲಿ ಹೋಗಿ MLA ಆಗಿ 1 ಸಲ ಸೋತೆ? ನಿಮ್ಮ ಯೋಗ್ಯತೆಗೆ ತಿಂದು ತೇಗಿ ಮಾಡಿ ಆಯ್ತಿಗೆ ಹೋಗಿದ್ದೀರ ತಾನೇ? ಎಲ್ಲನೂ ಹಿಂದೆ ಮುಂದೆ ಎಲ್ಲನೂ ಮುಚ್ಕೊಂಡು ನಿನಗೆ ಒಳ್ಳೆ ಪೋಸ್ಟು ಅದೇನೋ ಕೊಟ್ಟವ್ರೆ, ಅದೇನಕ್ಕೂ ಗೊತ್ತಿಲ್ಲ, ನಿಂಗೆ ಏನಕ್ಕೂ ಗೊತ್ತು ಇಲ್ವಂತೆ, ಅದೇನೋ ಎಲ್ಲ ಹಂಗಂತಾರೆ ಗೊತ್ತಿಲ್ಲ. ಹೌಸಿಂಗ್ ಬೋರ್ಡ್ ಅಧ್ಯಕ್ಷ ಆಗಿದೆಯಲ್ಲ, ಕಡ್ದು ಕಟ್ಟೆ ಹಾಕು ನೀನು. ಆಯಿತು, ಇಲ್ಲಿ ತಿಂದು ತೇದೆ ಆಯಿತು, ರೇವಣ್ಣನೇ ಕಾರಣ ಇರಲಿ ಹೋಗೋದಕ್ಕೆ. ನೀನು ನಿನ್ನಂಥವ್ರು ಫಸ್ಟು ಕ್ಲೀನ್ ಆಗಬೇಕು. ನಮಗೆ ನಿನ್ನಂಥ ನಿಯತ್ತಿಲ್ಲದೆ ಇರೋವು ಫಸ್ಟು ಕ್ಲೀನ್ ಆಗಬೇಕು. ಸದ್ಯ ರೇವಣ್ಣ ಕಳಿಸಿದಾರಲ್ವಾ, ಹ್ಯಾಟ್ಸ್ ಆಫ್ ಟು ರೇವಣ್ಣ. ನಿನ್ನಂಥ ಅಯೋಗ್ಯರನ್ನ ಫಸ್ಟು ತೊಳೆದಾಕ್ಬೇಕು. ರೇವಣ್ಣನಿಂದ ನಾನು ಬಿಟ್ಟೆ, ದೇವೇಗೌಡರ ಕುಟುಂಬಕ್ಕೆ ಯಾಕಪ್ಪ ಬಂದೆ ನೀನು? ಏನು ಬಿಡ್ತಾ ಇದ್ದೆ ಬುರುಡೆನಾ? ಓಹೋ, ಅದೇ ಇದು ನಿಂದು ಕೊನೆ ಬಾರಿ, ಅದಕ್ಕೆ ಹೋಗ್ಬಿಟ್ಟು ಸ್ಪೀಕರ್ ಇದ್ರಲ್ಲಿ ಕೂತಿದ್ಯಾ. ಹಿಂದೆನೂ ಕೂತಿದ್ದೆ. ನೀನು ಮಾತು ನಿನ್ನಿದು ಅಯ್ಯೋ ಅದು ಹಂಗಲ್ಲ. ನಾನು ಮಾತಾಡ್ತಿದ್ದೀನಿ ಅಂದರೆ ನೀನು ಕೂತ್ಕೋಬೇಕು. ನಿನ್ನಂಥವ್ರೆಲ್ಲ ಮಂತ್ರಿ ಸ್ಪೀಕರು ಇನ್ನೊಂದು ಮಗದೊಂದು ಆಗ್ಬಿಟ್ರೆ ಏನಿಲ್ಲ, ಅದು ಹೆಂಗೆ ತಡ್ಕೊಂಡಿದ್ದಾರೋ. ನಾವು ಬೆಳೆಸಿದ್ದು ಏನು ಮಾಡ್ತೀಯಪ್ಪ? ನಾವು ಬೆಳೆಸಿರೋ ಅವುಗಳೇ ಕೆಲವು ಸಲ ಕುಗ್ತವೆ. ಹಂಗೆಲ್ಲ ಮಾತಾಡ್ಬೇಡ ಕಣಪ್ಪ, ನಾಲ್ಗೆ ಬಿಗಿಡ್ದು ಮಾತಾಡು. ನಾನು ರೇವಣ್ಣ ಇದ್ದಿದ್ರೆ ನೀನು JDS ಬಿಡ್ತಿದ್ದೆ, ನೀನು BJP ಬಿಟ್ಬಿಡ್ತಿದ್ದೆ ಅಂದರೆ ಈಗೆಲ್ಲ 10-18 ಜನ ಅವರಲ್ಲ, ಅವ್ರು ಯಾಕೆ ಹೋಗಿಲ್ಲ? ನಿನಗೆ ನಿಯತ್ತಿಲ್ಲ, ಓದೆ ನಿನಗೆ. ದಮ್ಮು ತಾಕತ್ತು ಚೆನ್ನಾಗಿತ್ತೇನೋ ಪಾಪ ಅಣ್ಣಂಗೆ, ಹೋಗಿದ್ಯಾ. ನಿನ್ಗೆ ಈಗಲೂ ಹೇಳ್ತಿದ್ದೀನಲ್ಲ, ದಮ್ಮಿದ್ರೆ ತಾಕತ್ತಿದ್ರೆ ರಾಜೀನಾಮೆ ಕೊಡು, ಆಯಿತಾ? NR ಸಂತೋಷನ ರೆಡಿ ಮಾಡಿದ್ದೀವಿ, ಆಯಿತು. JDS ಅಲ್ಲಿ ಬೇಕು ಅಂದರು ರೆಡಿ ಮಾಡಿದ್ದೀವಿ, ಗೆಲ್ತೀವಿ, ಆಯಿತಾ? ನಿನ್ನ ಯೋಗ್ಯತೆಗೆ ನೀನು ಯಾವ ಸೀಮೆ ಅವರೇ ನೀವೆಲ್ಲ? ತಿಂದು ತೇಗಿ ಮಾಡಿ ಎಲ್ಲನೂ ಮಾಡಿ ನಾನು ಅದು ಇದು ಅಂತ ಬಿಡ್ತೀಯಲ್ಲ. ನೀನು ಚೆನ್ನಾಗಿರು, ಕಾಂಗ್ರೆಸ್ಗೆ ಹೋಗು, ಮಂತ್ರಿ ಆಗು. ನಿಂದು ನೋಡು. ನೀನು ಹೋದ್ಮೇಲೆ ಯಾಕೆ ದೇವೇಗೌಡರು ಕುಟುಂಬನ ನೆನೆಸ್ಕದೆಯಾ? ನಾವೇನಾರ ಮಾತಾಡಿ ನಾವು ಒಗಿತಿದ್ದೀವಿ ಅಷ್ಟೇ ಕ್ಯಾಕರ್ಸಿ ಮುಖಕ್ಕೆ. ನೀನು ಯಾವುದೇ ಕಾರಣಕ್ಕೂ ಮಂತ್ರಿನೂ ಆಗಲ್ಲ, ಇನ್ನೊಂದು ಆಗಲ್ಲ. ಬರೀ ಪಂಚ ಕೊಡ್ಕೊಂಡು ಆಮೇಲೆ ಇದು ಏನೋ ಟವಲ್ ಕೊಡ್ಕೊಂಡಿರ್ಬೇಕು. ನೀನು JDS ಅಲ್ಲಿ ಇದ್ದಂಗೆ ನೀನು ಫ್ರಸ್ಟ್ರೇಟೆಡ್ ಶಿವಲಿಂಗೇಗೌಡ ಆಗಿದೆಯಾ, ಆಯಿತಾ? ನಿನ್ನ ಯೋಗ್ಯತೆಗೆ ನೀನು ಹೇಳ್ತೀಯಲ್ಲ, ಪಾಪ ಅಂತ ಸೈಟ್ ಕೊಟ್ಬಿಟ್ರಂತೆ ಸಿದ್ದರಾಮಯ್ಯನವರು. 4ನೇ ತಾರೀಕು ಡಬಲ್ ಬೆಂಚಲ್ಲಿದೆ, ತಲೆ ಕೆಡ್ಸ್ಕೊಬೇಡ, ಆಯಿತಾ? ನೀವು ಏನೇ ನಿಮ್ಮ ಸರ್ಕಾರದಲ್ಲಿ ನನ್ನ ಕುಮಾರನಿಗೆ ಈಗ ಸಾರಾ ಮಹೇಶ್ಗೂ ತೊಂದರೆ ಕೊಡ್ತಿದ್ದೀರಾ. ಯಾವುದೂ ನಿಮ್ಮ ಕೈಲಿ ಏನೂ ಆಗಲ್ಲ. ಸಿದ್ದರಾಮಯ್ಯನ ಒಳಗೆ ಕಳಿಸೋದು ಖಚಿತ, ನಿಶ್ಚಿತ, ಉಚಿತ. ಅವನ ಅಂತ್ಯ ಆಗೋದು ತುಂಬ ಭೀಕರ. ನೀನು ಆ ಸಾಲಕ್ಕೆ ಸೇರಬೇಡ ಶಿವಲಿಂಗೇಗೌಡ್ರೆ, ಆಯಿತಾ? ನಿಮ್ಮ ಯೋಗ್ಯತೆಗೆ ರೇವಣ್ಣ ಇದ್ಬಿಟ್ಟಿರೋ ಇದಕ್ಕೆ ಬಂದ್ಬಿಟ್ರಂತೆ. ನಿನ್ನ ಯೋಗ್ಯತೆಗೆ 3 ಸಲ MLA ಆಗಿ ತಿಂದು ತೇಗಿ ಇದು ನಗರಸಭೆಯಲ್ಲಿ ದುಡ್ಡು ಇಸ್ಕೊಂಡು ನೀನು JDS ಅವ್ರಿಗೆ ಕಳಿಸ್ಕೊಟ್ಟೋ ನೀನು BJPಗೆ ಹೋಗಿ ಅಂತ. ನಿನ್ನಿಂದ ನಾವು ಇದನ್ನು ಕಲಿಬೇಕು. ನೀನು ಏನೋದು ನೀತಿ ನಿಯಮಗಳು, ಮಾತು ಇದು. ನೀನೇ ಒಬ್ಬ ಅಯೋಗ್ಯ, ನೀನೇ ಒಬ್ಬ ಭ್ರಷ್ಟಾಚಾರ ಮಾಡ್ಕೊಂಡಿರೋನು ನೀನು. ಇವಾಗ ವಿಧಿ ಇಲ್ಲದೆ ಕಾಂಗ್ರೆಸ್ ಅವು ನಿನ್ನನ್ನು ಕರ್ಕೊಂಡವ್ರು. ಅಲ್ಲಿ ಅವಕ್ಕೆ ಬರ್ಗೆಟ್ಟೋಗಿದ್ದೋ, ಆಯಿತಾ? ಪಾಪ B. ಶಿವರಾಮ್ ಅವ್ರು ಹೆಂಗೋ ಇದ್ರು, ಅವ್ರಿಗೆ ಇನ್ನೊಂದು ಕಡೆ ಕೊಟ್ಬಿಟ್ಟು ಕಳಿಸಿದ್ರು. ಇನ್ಯಾವೂ ಇಲ್ಲ. ಹಾಲೂರ್ಗೆ ಉಳ್ದವನೇ ಗೌಡ ಅನ್ನಂಗೆ ನಿನ್ನನ್ನು ಕರ್ಕೊಂಡು ಗೆಲ್ಲಿಸ್ಕೊಂಡವ್ರೆ. ಪಾಪ ಮುತ್ತುರತ್ನ ಅಂತ. ಅವ್ರಿಗಾರ ನಿಯತ್ತಾಗಿರೋ. ನೀನು ಏನೀಗ ಪ್ಲ್ಯಾನ್ ಮಾಡ್ತಿದ್ಯಾ ಗೊತ್ತೋದು, ಆಯಿತಾ? 67 ಜನ, ಅದು ಬೇರೆ 57 ಜನ ಬೇರೆ, ನೀವು 67 ಜನ ಯಾರು ರೆಡಿಯಾಗಿದ್ದೀರಾ? ಇರಲಿ, ಅವೆಲ್ಲ ಬೇಡ. ನೀನು ಯಾವುದೇ ಕಾರಣಕ್ಕೂ ಮಂತ್ರಿ ಅಂತೂ ಆಗೋದಿಲ್ಲ ಶಿವಲಿಂಗೇಗೌಡ್ರೆ. ಸುಮ್ಮನೆ ದೇವೇಗೌಡರು ರೇವಣ್ಣ ಅನ್ಕೊಂಡು ಯಾಕಪ್ಪ ಮೈಲೇಜ್ ತಗತ್ಯಾ? ನಿಂದು ಏನಿದೆ ತಾಕತ್ತು, ದಮ್ಮು ಅವೆಲ್ಲ ತೋರಿಸು. ನಮಸ್ಕಾರ ಸ್ನೇಹಿತರೆ. ಆ್ಯಸ್ ಯೂಶ್ವಲ್, ಇಟ್ಸ್ ಸೈನಿಂಗ್ ಆಫ್.